G+2 ಮನೆ ಹಂಚಿಕೆಯ ಸಭೆಯಲ್ಲಿ ಗದ್ದಲ ಗಲಾಟೆಗಳು ಮೂಡಿದವು. ಹಾಗಾಗಿ ದಾಯಿಂಗಡೆ ಮಳಾದಲ್ಲಿ ನಡೀತಾ ಇದ್ದಂತಹ ಮನೆ ಹಂಚಿಕೆ ಸಭೆ ರದ್ದು ಮಾಡಲಾಗಿದೆ. ನಿಪ್ಪಾಣಿ ಕ್ಷೇತ್ರದ ವ್ಯಾಪ್ತಿಯಲ್ಲಿ ದಾಯಿಂಗಡೆ ಮಳಾದಲ್ಲಿ ಘಟನೆ ನಡೆದಿರೋದು. ಲಾಟರಿ ಚೀಟಿ ಮೂಲಕ ಮನೆ ಹಂಚುತ್ತಿದ್ದ ಶಾಸಕಿ ಶಶಿಕಲಾ ಜೊಲ್ಲೆ ಆರ್ನೂರು ಫಲಾನುಭವಿಗಳಿಗೆ ಲಾಟರಿ ಮೂಲಕ ಮನೆ ಹಂಚಿಕೆ. ಇದಕ್ಕೆ ಕಾಂಗ್ರೆಸ್ ಮುಖಂಡರಿಂದ ತೀವ್ರ ವಿರೋಧ. 800 ಬಡ ಜನರಿಗೆ ಮಂಜೂರಾಗಿದ್ದಂತಹ Z+2 ಮನೆಗಳು ಮನೆ ಹಂಚಿಕೆ ವೇಳೆ ಶಾಸಕಿ ಮತ್ತು ಬುಡ ಅಧ್ಯಕ್ಷರ ನಡುವೆ ವಾಕ್ಸಮರ ಕೂಡ ನಡೆದಿದೆ. ಶಶಿಕಲಾ ಜೊಲ್ಲೆ ಮತ್ತೆ ಬುಡ ಅಧ್ಯಕ್ಷ ಲಕ್ಷ್ಮಣ್ ರಾವ್ ಜಿಂಗಳೆ ಬೆಂಬಲಿಗರ ಗಲಾಟೆಯನ್ನ ಗಮನಿಸ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ. ಎಂಪಿ ಅವರು ಹೇಳಿದ್ರಿ ಸಂಬಂಧ G+2 ಮನೆಗಳ ಹಂಚಿಕೆ ಸಭೆಯಲ್ಲಿ ಈಗ ಗದ್ದಲ ಗಲಾಟೆಗಳು ಮೂಡಿರೋದು. ಯಾಕಂದರೆ ದಾಯಿಂಗಡೆ ಮಳಾದಲ್ಲಿ ನಡೀತಾ ಇದ್ದಂತಹ ಮನೆ ಹಂಚಿಕೆ ಸಭೆ ಇತ್ತು, ಅದು ರದ್ದಾಗೋಯ್ತು ಈಗ ಈ ಒಂದು ಜಗಳದಿಂದ. ನಿಪ್ಪಾಣಿ ಕ್ಷೇತ್ರ ವ್ಯಾಪ್ತಿಯ ದಾಯಿಂಗಡೆ ಮಳಾದಲ್ಲಿ ಈ ಘಟನೆ ನಡೆದಿರೋದು. ಲಾಟ್ರಿ ಚೀಟಿ ಮೂಲಕ ಮನೆಯನ್ನು ಹಂಚ್ತಾ ಇದ್ರು ಶಾಸಕಿ ಶಶಿಕಲಾ ಜೊಲ್ಲೆ. 600 ಫಲಾನುಭವಿಗಳಿಗೆ ಲಾಟ್ರಿ ಮೂಲಕ ಮನೆ ಹಂಚಿಕೆ ಮಾಡ್ತಾ ಇದ್ದಿತ್ತು. ಇದಕ್ಕೆ ಕಾಂಗ್ರೆಸ್ ಮುಖಂಡರಿಂದ ತೀವ್ರ ವಿರೋಧ ಕೂಡ ವ್ಯಕ್ತವಾಗ್ತಾ ಇತ್ತು. ಇತ್ತ 800 ಬಡ ಜನರಿಗೆ ಮಂಜೂರಾಗಿದ್ದಂತಹ G+2 ಮನೆಗಳೇನಿದ್ದಾವೆ ಅವು ಮನೆ ಹಂಚಿಕೆ ವೇಳೆ ಶಾಸಕಿ ಮತ್ತು ಬುಡ ಅಧ್ಯಕ್ಷನ ನಡುವೆ ಈ ಒಂದು ಹಂಚಿಕೆ ಮಾಡುವಂಥ ಸಂದರ್ಭದಲ್ಲಿ ಇವರಿಬ್ಬರ ನಡುವೆ ನಡೆದು ವಾಗ್ಯುದ್ಧ ನಡೆದು ಅದಾದ ನಂತರ ವಾಕ್ಸಮರ ನಡೆದಿರೋದು. ಅದಾದ ನಂತರ ಯುದ್ಧವೇ ನಡೆದೋಗಿದೆ ಅಲ್ಲಿ ಬೆಂಬಲಿಗರಿಂದ ಅವರಿಂದ ಕೂಡ. ನೋಡಿ, ಗಮನಿಸ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ ಹರಸಾಹಸ ಪಡ್ತಾ ಇದ್ದಾರೆ ಪೊಲೀಸರು ಕೂಡ. ಅವ್ರನ್ನೆಲ್ಲರನ್ನೂ ಕೂಡ ಬಿಗಡಾಯಿಸುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಇನ್ನು ಶಶಿಕಲಾ ಜೊಲ್ಲೆ ಮತ್ತು ಬುಡ ಅಧ್ಯಕ್ಷ ಲಕ್ಷ್ಮಣ್ ರಾವ್ ಚಿಂಗಳೆ ಅವರ ಬೆಂಬಲಿಗರಿಂದ ಗಲಾಟೆ ನಡೀತಾ ಇರೋದು ವಿಚಾರವಾಗಿ. ಮಾತನಾಡ್ತಾ ಅದು ಮಿತಿ ಮೀರಿ ಯುದ್ಧವಾಗಿ ಮಾರ್ಪಟ್ಟಿದೆ ಆ ಒಂದು ಜಾಗ.